ದೇಶ ಕಂಡಂತ ಅತ್ಯಂತ ಶಿಸ್ತಿನ ರಾಜಕಾರಣಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ವಿಧಿವಸರಾಗಿದ್ದಾರೆ. ಇನ್ನು ಅವರ ಹುಟ್ಟೂರು, ಹುಟ್ಟಿ ಬೆಳೆದ ಮನೆಯ ಮುಂಭಾಗ ನಾನು ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. 1932 ಮೇ 1ರಂದು ಜನಿಸಿದಂತಹ ಎಸ್.ಎಂ. ಕೃಷ್ಣ ಅವರು ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದು, ಇದೇ ಗ್ರಾಮದಲ್ಲಿ, ಇದೇ ಮನೆಯಲ್ಲಿ ಅವರ ಸಹೋದರ ಎಸ್.ಎಂ. ಶಂಕರ್ ಜೊತೆ, ಅವರ ಸಹೋದರಿಯರ ಜೊತೆ ಅವರು ಜೀವನ ಸಾಗಿಸಿರುವಂಥದ್ದು. ಅಂದ್ರೆ ತಂದೆ ಮಲ್ಲಯ್ಯ ಅವರ ಒಂದು ಮನೆ ಇದಾಗಿರುವಂಥದ್ದು. ಇದೇ ಮನೆಯಲ್ಲಿ ಅವರು ಎಸ್.ಎಂ. ಕೃಷ್ಣ ಅವರು ಹುಟ್ಟಿ ಬೆಳೆದಿರುವಂಥದ್ದು. ಇನ್ನು ಒಳಭಾಗದ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ದೊಡ್ಡ ಕುಟುಂಬ ಇವ್ರದು. ಅಂದ್ರೆ 7 ಜನ ಸಹೋದರಿಯರು, ಓರ್ವ ಸಹೋದರ, ಒಟ್ಟು 9 ಮಂದಿ ಮಕ್ಕಳು. ಇದೇ ಮನೆಯಲ್ಲಿ ಎಸ್.ಎಂ. ಕೃಷ್ಣ ಅವರು ಇದ್ದಿದ್ದು. ಜೊತೆಗೆ ಅವರ ಇರ್ತಿದ್ದಂತ ಒಂದು ರೂಮ್ ಕೂಡ ಇರುವಂಥದ್ದು. ಆ ದೃಶ್ಯಗಳನ್ನು ಕೂಡ ತೋರಿಸ್ತೀನಿ. ಇದು ತೊಟ್ಟಿ ಮನೆ. ಇಂದಿನ ಕಾಲದಲ್ಲಿ ಇದೇ ರೀತಿ ಮನೆಗಳೆಲ್ಲವೂ ಕೂಡ ಇರ್ತಿತ್ತು. ನೋಡ್ತಾ ಇದ್ರಿ. ಹಿಂದೆ ಅವರ ಕುಟುಂಬದಲ್ಲೂ ಕೂಡ ಬಹಳಷ್ಟು ರಾಜಕಾರಣಿ, ಅಂದ್ರೆ ಅವರು ಕೂಡ, ಅವರ ತಂದೆಯೂ ಕೂಡ ರಾಜಕಾರಣಿಯಾಗಿ ಗುರುತಿಸ್ಕೊಂಡಿದ್ರು, ಸಮಾಜ ಸೇವಕರಾಗಿದ್ರು. ಇದೀಗ ಇದೇ ಮನೆಯ ಆ ಒಂದು ರೂಮ್ ಏನಿದೆ, ಇದೇ ರೂಮ್ ನಲ್ಲಿ ಎಸ್.ಎಂ. ಕೃಷ್ಣ ಅವರು ಕೂಡ ಉಳ್ಕೊಳ್ತಿದ್ರು. ಇದೇ ಮನೆಯಲ್ಲಿ ಆಡಿ ಬೆಳೆದಂತಹ ಎಸ್.ಎಂ. ಕೃಷ್ಣ ಅವರು ದೇಶದ ವಿದೇಶಾಂಗ ಸಚಿವರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಹಲವಾರು ಸೇವೆಗಳನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಅವರ ಕೊಡುಗೆ ಅಪಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಂದು ಕಡೆ ಇದೇ ಮನೆಯಲ್ಲಿ ಅಂದ್ರೆ ಬಾಲ್ಯವನ್ನೆಲ್ಲವನ್ನೂ ಕೂಡ ಕಳೆದ್ರು. ಬಳಿಕ ಸೋಮನಹಳ್ಳಿಯ ಮತ್ತೊಂದು ಕಡೆ, ಅಂದ್ರೆ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಏನಿದೆ, ಆ ಒಂದು ಹೆದ್ದಾರಿಯಲ್ಲಿ ಇದೀಗ ನೂತನ ಮನೆಯೂ ಕೂಡ ಇರುವಂಥದ್ದು. ಈ ಒಂದು ಮನೆಗೆ ಮತ್ತೆ ಎಸ್.ಎಂ. ಕೃಷ್ಣ ಅವ್ರಿಗೂ ಕೂಡ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಂತಹ ಎಸ್.ಎಂ. ಕೃಷ್ಣ ಅವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಆಗಲಿರುವಂಥದ್ದು ಬಹಳಷ್ಟು ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಇಡೀ ಗ್ರಾಮವೇ ಇದೀಗ ನೀರವ ಮೌನದಲ್ಲಿ ಆವರಿಸಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.